ಬಟ್ 450 ಅಂತೆ. ಅಮೀರ್ ಖಾನ್ ಹಾಯ್ ಆಲ್, ಇವತ್ತು ಬಂದುಬಿಟ್ಟು ಸಂಡೇ. ಇವತ್ತು ನಾವು ನಯಾಗ್ರಾ ಫಾಲ್ಸ್ ಅಂದರೆ ಬೆಂಗಳೂರಲ್ಲಿ ಬಿನ್ನಿ ಮಿಲ್ ಗ್ರೌಂಡ್ ಅಂತಿದೆ, ಅಲ್ಲಿ ನಯಾಗ್ರಾ ಆರ್ಟಿಫಿಷಿಯಲ್ ನಯಾಗ್ರಾ ಫಾಲ್ಸದ್ದು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಇದ್ರ ಬಗ್ಗೆ ಚರ್ಚೆ ಇತ್ತು. ಸೊ ಏನಲ್ಲ ಒಂದು 15 ಡೇಸ್ಲಿಂತ ನಾನು ವೀರೇಶ್ ಅವ್ರಿಗೆ ಬೆನ್ನು ಹತ್ತಿದ್ದೆ, ನಂಗೆ ಕರ್ಕೊಂಡು ಹೋಗಿ ಅಂತ. ಬಟ್ ವೀರೇಶ್ ಹೇಳ್ತಾ ಇದ್ರು ಏನು ಅದರಲ್ಲಿ ಅಷ್ಟೇನು ಹೇಳುವಂಥದ್ದು ಇರೋಂಗಿಲ್ಲ, ಸುಮ್ಮನೆ ಯಾಕೆ ಹೋಗೋದು ಅಂತ ಅವರು. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಗೊತ್ತಿತ್ತು. ಸೊ ತುಂಬ ಫೋರ್ಸ್ ಮಾಡಿ ಅವ್ರಿಗೆ ನಾನು ಕರ್ಕೊಂಡು ಬಂದಿದ್ದಿಲ್ಲ. ನಾನು ಪರಿ ಮತ್ತು ವೀರೇಶ್ ಬಂದಿದ್ದು. ಫೈನಲಿ ಎಷ್ಟು ದಿವಸದ ಮೇಲೆ ರೀ ನಾ ಹೇಳಿ 15 ಡೇಸ್ ಆಯಿತು. 15 ಡೇಸ್ ಆಯ್ತು ರೀ. ಬೆನ್ನು ಹತ್ತಿದ್ದು ಕರ್ಸ್ಕೊಂಡ್ಬಂದೀನಿ. ನಾವು ಹೋಗಿದ್ದು ಸಂಡೇ ಅಲ್ವಾ, ಸೊ ತುಂಬ ರಶ್ ಇತ್ತು. ಸ್ವಲ್ಪ ಮೂಡ್ ಆಫ್ ಆಯ್ತು, ಯಾಕಂದ್ರೆ ತುಂಬ ಜನ ಇದ್ದರು, ನೋಡ್ಲಿಕ್ಕಾಗಲ್ಲ ಅನಿಸಿತ್ತು. ಬಟ್ ಸ್ವಲ್ಪ ಸಮಯದ ನಂತರ ಜನ ಎಲ್ಲ ಖಾಲಿ ಆದರು ಅಂತ ಹೇಳ್ಬೋದು. ಪ್ರತಿ ವರ್ಷ BBMP ಒಂದು ರಾಷ್ಟ್ರೀಯ ಗ್ರಾಹಕ ಮೇಳ ಅಂತ ತಿಳ್ಕೊಂಡು ಒಂದಿದ್ದನ್ನು ಆರ್ಗನೈಸ್ ಮಾಡಿರುತ್ತೆ. ಅದರಲ್ಲಿ ಪ್ರತಿ ವರ್ಷ ಒಂದು ಥೀಮ್ ಇರುತ್ತೆ. ಲಾಸ್ಟ್ ಟೈಮ್ ವರ್ಲ್ಡ್ ಟ್ರೇಡ್ ಸೆಂಟರ್ ಇತ್ತು, ಈ ಸಲ ಬಂದುಬಿಟ್ಟು ನಯಾಗ್ರಾ ಫಾಲ್ಸ್ ಇದೆ. ಈ ನಯಾಗ್ರಾ ಫಾಲ್ಸ್ ಬಂದುಬಿಟ್ಟು ರಾಷ್ಟ್ರೀಯ ಗ್ರಾಹಕ ಮೇಳದಲ್ಲಿದೆ ಅಂತ ಹೇಳಿದೆ. ಈ ಮೇಳದಾಗ ಬರೀ ನಯಾಗ್ರಾ ಫಾಲ್ಸ್ ನೋಡ್ಲಿಕ್ಕೆ ಅಷ್ಟೇ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ತುಂಬ ವೆರೈಟೀಸ್ಗಳನ್ನು ಅವ್ರು ಆರ್ಗನೈಸ್ ಮಾಡಿದ್ದಾರೆ. ಅಂದರೆ ಬಟರ್ಫ್ಲೈ ಮ್ಯೂಸಿಯಮ್ ಇದೆ, ಮ್ಯಾಜಿಕ್ ಶೋ ಇದೆ, ಆಮೇಲೆ ಏನಂತಾರೆ ಹಾರರ್ ಶೋದು ಇದೆ, ತುಂಬ ವೆರೈಟೀಸ್. ಆಮೇಲೆ ಎಲ್ಲ ಆಟ ಆಡಲಿಕ್ಕೆ ಜಾತ್ರೆಯಲ್ಲಿ ಹೆಂಗೆ ನೋಡ್ತೇವಲ್ಲ ಎಲ್ಲ ಇನ್ಸ್ಟ್ರೂಮೆಂಟು ಇಲ್ಲಿ ಸಿಗುತ್ತೆ. ಸೊ ನಾವು ಒಂದೊಂದಾಗಿ ಇಲ್ಲಿ ಎಲ್ಲ ತೋರಿಸ್ಕೊತ ಹೋಗ್ತಾ ಇದ್ದೀನಿ, ಪ್ಲೀಸ್ ನೋಡಿ. ನಯಾಗ್ರಾ ಫಾಲ್ಸ್ ನೋಡೋದಾದಮೇಲೆ ನಾವು ನೆಕ್ಸ್ಟ್ ಬಂದದ್ದು ಬಟರ್ಫ್ಲೈ ಮ್ಯೂಸಿಯಮ್ಗೆ. ಇವೆಲ್ಲ ಆರ್ಟಿಫಿಷಿಯಲ್ ಬಟರ್ಫ್ಲೈ, ಓನ್ಲಿ ಬಟರ್ಫ್ಲೈ ಅಷ್ಟೇ ಅಲ್ಲ, ಹನಿ ಬಿ ಮತ್ತು ಗ್ರಾಸ್ ಆಫ್ ಸ್ಕಾರ್ಪಿಯೋ ಎಲ್ಲನೂ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಚಾರ್ವಿ ಅಂತೂ ತುಂಬ ಇಷ್ಟಪಟ್ಟಳು, ಯಾಕಂದ್ರೆ ಲೈವ್ ಆಗಿ ನಾವು ಇದೆಲ್ಲ ನೋಡ್ತಾ ಇದ್ದೇವೆ. ಯಾವಾಗ ಟಿವಿನೋ ಬುಕ್ಕೋ ಅಥವಾ ಕೆಲವೊಂದು ಬಾಲ್ಕನಿಯಲ್ಲಿ ಬರ್ತಾ ಇತ್ತು, ಅವಾಗಷ್ಟೇ ಅವ್ರಿಗೆ ತೋರಿಸ್ತಾ ಇದ್ದೆ. ಮ್ಯಾಜಿಕ್ ಶೋ ಆದಮೇಲೆ ನಾವು ಹಾರರ್ ಶೋ ನೋಡ್ಲಿಕ್ಕೆ ಹೋಗಿದ್ದೀವಿ. ಅಷ್ಟೇನು ಅಂಜಿಕೆ ಬರೋಂಗಿರಲಿಲ್ಲ, ಬಟ್ ಚಾರ್ವಿ ತುಂಬ ಅಂಜ್ಕೊಂಡ್ಬಿಟ್ಟಿದ್ವಿ. ಚಿಕ್ಕ ಮಕ್ಕಳಿಗೆ ಓಕೆ ಅಂತ ಹೇಳ್ತೀವಿ. ಫನ್ ಫೇರ್ ಬಂದು ಗೇಮ್ಸ್ ಎಂಜಾಯ್ ಮಾಡಲಿಲ್ಲ ಅಂದರೆ ಹೇಗೆ. ಸೊ ಒಂದಿಷ್ಟು ಗೇಮ್ಸ್ ಎಲ್ಲ ನಾವು ಆಟ ಆಡ್ತೇವೆ. ಚಾರ್ವಿಗೆ ಏನು ಇಷ್ಟ ಅದನ್ನೇ ನಾವು ಸೆಲೆಕ್ಟ್ ಮಾಡಿ ಅವಳಿಗೂ ಆಟ ಆಡಿಸಿದ್ದೇವೆ. ಸೊ ನಾವು ಎಂಜಾಯ್ ಮಾಡ್ತೇವೆ. ಸೊ ಈ ರಾಷ್ಟ್ರೀಯ ಗ್ರಾಹಕ ಮೇಳದ ಎಕ್ಸಿಬಿಷನ್ ಮೇನ್ ಅಟ್ರಾಕ್ಷನ್ ಆದರೆ ನೆಕ್ಸ್ಟ್ ಇಲ್ಲಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬ ವೆರೈಟೀಸ್ ಇದ್ದು ನಮ್ಗೆ ಏನು ಇಷ್ಟ ಅದೊಂದಿಷ್ಟು ನಾವು ತಿಂದೆವು. ನಾರ್ಮಲಿ ನಾನಾಗಲಿ ಪರಿ ಆಗಲಿ ತುಂಬ ಫುಡ್ ಇದ್ದೀವಿ. ನಾರ್ಮಲಿ ನಾವು ಕರ್ನಾಟಕ ರೋಡ್ನಲ್ಲಿ ಚಾಲಿ ಹೋಗಲ್ಲ, ಬಟ್ ಕೆಲವೊಂದು ಸಿಚುವೇಶನ್ ಅನಿವಾರ್ಯ ಆಗುತ್ತೆ. ಸೊ ನಾವು ಚಾಲಿ ತಿಂದ ಸೊ ಎಂಜಾಯ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಆಗೋಷ್ಟು 8:30 ಆಗಿತ್ತು. 9 o'clock ಎಕ್ಸಿಬಿಷನ್ ಕ್ಲೋಸ್ ಆಗೋದಿತ್ತು. ಸೊ ಕ್ಲೋಸ್ ಆಗೋ ಮುಂಚೆ ಒಂದಿಷ್ಟು ಮಾರ್ಕೆಟ್ ಮಾಡೋಣ ಅಂದರೆ ಇದೆ ಎಕ್ಸಿಬಿಷನಲ್ಲಿ ಏನಾದರೂ ಖರೀದಿ ಮಾಡೋಣ ಅಂತ ತಿಳ್ಕೊಂಡು ಒಂದಿಷ್ಟು ಸಾಮಗ್ರಿಗಳು ನೋಡಿದೆ. ನನಗೆ ಇಷ್ಟ ಆಗೋದು ಪಿಂಗಾಣಿ ಪಾತ್ರೆಗಳು. ಕಾಸ್ಟ್ಲಿ ಅನಿಸ್ತು, ಬಟ್ ಓಕೆ, ಅಂದರೆ ಮಾರ್ಕೆಟ್ ಪ್ರೈಸ್ ಇತ್ತು, ಬಟ್ ಚೆನ್ನಾಗಿದ್ದು. ಸೊ ನಾನೊಂದಿಷ್ಟು ಪಿಂಗಾಣಿ ಪಾತ್ರೆ ತೊಗೊಂಡೆ. ಚಾರ್ವಿ ಒಂದಿಷ್ಟು ಟಾಯ್ಸ್ ಏನೋ ತೊಗೊಂಡ್ಲು. ಸೊ ಹಾಗೆ ಹೋಗ್ತಾ ಚಿಕ್ಕ ಪುಟ್ಟದು ಏನು ಚೆನ್ನಾಗಿ ಅನಿಸ್ತದೆ ಎಲ್ಲನೂ ಖರೀದಿ ಮಾಡಿದೆ. ಒಂದು ಟೈಪ್ ನನಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ಒಂದು ಜಾತ್ರೆ ಹೋಗುವಂಥ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ ಅಂತ ಹೇಳ್ಬೋದು. ನೈಟ್ ಟೈಮಲ್ಲಿ ನೋಡಿ ನಯಾಗ್ರಾ ಫಾಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಂತ ಲೈಟೆಲ್ಲ ಬಿಟ್ಟಿದ್ರು. ಸೊ ಕಲರ್ ಲೈಟ್ಸಿಂದಾಗಿ ನಯಾಗ್ರಾ ಫಾಲ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿಗೆ ನಾನು ಈ
ಮಿನಿ ವ್ಲಾಗನ್ನು ಮುಕ್ತಾಯ ಮಾಡ್ತಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಕೊಡಿ. ಥ್ಯಾಂಕ್ ಯು.